ಹಾಯ್ ಫ್ರೆಂಡ್ಸ್, ತುಂಬ ಜನ ವೆಯ್ಟ್ ಲಾಸ್ ಮಾಡೋಕ್ಕೆ ಓದಾಡ್ತಿದ್ದೀರಾ. ಆಲ್ರೆಡಿ ಡಯಟ್ ಮಾಡ್ತಾ ಇದ್ದೀರಾ. ಡಯಟ್ ಅಂದ ತಕ್ಷಣ ಫಸ್ಟ್ ನಮ್ಮ ತಲೆಗೆ ಬರೋದೇ ಚಪಾತಿ. ನಿಜಾನ ಚಪಾತಿ ತಿಂದರೆ ವೆಯ್ಟ್ ಲಾಸ್ ಆಗುತ್ತಾ, ಇಲ್ಲ ರೈಸ್ ತಿಂದರೆ ವೆಯ್ಟ್ ಲಾಸ್ ಆಗುತ್ತಾ? ನೋ, ಮೇ ಬಿ ರಾಗಿ ತಿಂದರೆ ವೆಯ್ಟ್ ಲಾಸ್ ಆಗಬಹುದು ಅನಿಸುತ್ತೆ. ನೀವು ಇದೇ ಕನ್ಫ್ಯೂಷನಲ್ಲಿದ್ದೀರಾ? ನಿಮ್ಮ ಕನ್ಫ್ಯೂಷನ್ಗೆ ಎಲ್ಲಿದೆ ಸೊಲ್ಯೂಷನ್? ಬನ್ನಿ, ಇದನ್ನೊಂದು ಎಕ್ಸ್ಪರಿಮೆಂಟ್ ಮೂಲಕ ನಾನು ನಿಮಗೆ ತೋರಿಸ್ತೀನಿ. ನಾನು ಮೊದಲಿಗೆ ರಾಗಿ, ಅಕ್ಕಿ, ಗೋಧಿ ಹಿಟ್ಟನ್ನು ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ ಉಂಡೆ ಥರ. ಇವುಗಳನ್ನ 3 ಗಾಜಿನ ಲೋಟಗೆ ಹಾಕಿ ಸ್ವಲ್ಪ ಟೈಮ್ ನೆನೆಯೋಕ್ಕೆ ಬಿಟ್ಟಿದ್ದೀನಿ. ಈಗ ನಾನು ಅಕ್ಕಿ ಮತ್ತು ರಾಗಿ, ಗೋಧಿ ಉಂಡೆ ಕಲಸಿದ್ದ ನೀರನ್ನು ಕಲಿಸ್ತಾ ಇದ್ದೀನಿ. ಮೊದಲಿಗೆ ಅಕ್ಕಿ ಹಿಟ್ಟು ಉಂಡೆನ ಕಲಿಸಿದ್ರೆ ನೀರಲ್ಲಿ ನೀರಾಗಿ ಕರಗುತ್ತೆ. ರಾಗಿ ಹಿಟ್ಟನ್ನ ಕಲಿಸಿದ್ರೆ ಸ್ವಲ್ಪ ನಿಧಾನವಾಗಿ ಕರಗಿತು. ಆದರೆ ಈಗ ಗೋಧಿ ಹಿಟ್ಟಿನ ಉಂಡೆನ ಕಲಿಸ್ತಿದ್ದೀನಿ. ಎಷ್ಟು ಪ್ರೆಷರ್ ಕೊಟ್ಟು ಕಲಿಸ್ತಿದ್ರು ಕೂಡ ಅದು ಕರಗ್ತಾ ಇಲ್ಲ. ಹಾಗಾದರೆ ನಿಮಗೆ ಗೊತ್ತಾಯಿತು ಅನಿಸುತ್ತೆ, ನಮ್ಮ ಸ್ಟಮಕ್ಕಲ್ಲಿ ಯಾವ ಗ್ರೈನ್ ಸುಲಭವಾಗಿ ಡೈಜೆಷನ್ ಆಗೋಕ್ಕೆ ಎಷ್ಟು ಟೈಮ್ ಬೇಕು ಅಂತ. ಆ್ಯಂಡ್ ಗೋಧಿ ಮತ್ತು ಮೈದಾದಲ್ಲಿ ಗ್ಲೂಟೋನ್ ಇರೋದ್ರಿಂದ ನಮ್ಮ ದೇಹಕ್ಕೆ ಅದು ಮಾರಕವಾಗಿದೆ. ಇದರಿಂದ ಬೇರೆ ಅಡ್ಡ ಪರಿಣಾಮಗಳು ಕೂಡ ಬರುವ ಸಾಧ್ಯತೆಗಳು ಹೆಚ್ಚಾಗೇ ಇದೆ. ಅದಕ್ಕೆ ರೈಸ್ ತಿನ್ನೋದು, ಅದರಲ್ಲೂ ವಿತೌಟ್ ಪಾಲಿಶ್ ರೈಸ್ ತಿಂದರೆ ತುಂಬಾ ಒಳ್ಳೆಯದು. ಕೆಲವರು ಹೇಳ್ತಾರೆ ರೈಸ್ ತಿಂದರೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ. ನೀವು ರೈಸ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅದು ಲೋ GI ಆಗಿ ನಾರ್ಮಲ್ ಶುಗರ್ ಲೆವೆಲ್ ದೇಹದಲ್ಲಿ ಎಷ್ಟು ರಿಲೀಸ್ ಆಗಬೇಕೋ ಅಷ್ಟೇ ರಿಲೀಸ್ ಮಾಡಿಸುತ್ತೆ. ಆ್ಯಂಡ್ ಮತ್ತಷ್ಟು ಹೆಲ್ತ್ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ನಂದಕುಮಾರ್ ವೆಲ್ನೆಸ್ ಕೋಚ್ ಯೂಟ್ಯೂಬ್ ಚಾನಲ್ನ.